ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೂ ನಮಗಿರುವ ಸಂಬಂಧವನ್ನು ಅಗಲಿಸುವಂಥ ಕೆಲವೊಂದು ವಿಷಯಗಳ ಕುರಿತು ಯೆಶಾಯ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯದಲ್ಲಿ 2ನೇ ವಚನವನ್ನು ಓದ್ಕೊಳ್ಳೋಣ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಒಂದ್ಸರಿ ಇದರ ಬಗ್ಗೆ ಯೋಚನೆ ಮಾಡೋಣ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ಅಂದರೆ ನಾವು ದೇವರ ವಿಚಾರದಲ್ಲಿ ಯಾವ ರೀತಿಯಾಗಿದ್ದೀವಿ ಅನ್ನೋದನ್ನು ಈ ವಾಕ್ಯ ಸ್ಪಷ್ಟನೆ ತೋರಿಸ್ತಾ ಇದೆ. ಏನಪ್ಪ ಅಂದರೆ, ನಾವು ಅನುದಿನವೂ ನಾವು ಮಾಡಿರುವ ತಪ್ಪುಗಳನ್ನು ಯೋಚನೆ ಮಾಡದಂತೆ ಅನೇಕ ತಪ್ಪುಗಳಲ್ಲಿ ಮಾಡುತ್ತಿರುವ ತಪ್ಪುಗಳನ್ನು ಮತ್ತು ಆ ತಪ್ಪುಗಳ ಕುರಿತು ದೇವರ ವಿಚಾರವನ್ನು ನೆನೆಯದೆ ಆ ತಪ್ಪುಗಳನ್ನು ಮಾಡುತ್ತಿರುವಾಗ ಆ ತಪ್ಪುಗಳ ವಿರುದ್ಧವಾಗಿ ಅಪರಾಧಗಳ ವಿರುದ್ಧವಾಗಿ ದೇವರ ಹತ್ರ ಹೋಗೋಕ್ಕೆ ನಮಗೆ ಸಾಧ್ಯವಿಲ್ಲ. ನಾವು ಮಾಡೋ ತಪ್ಪುಗಳು ಅಪರಾಧಗಳು ಏನೇ ಇರಲಿ, ದೇವರ ಬಳಿಗೆ ನಮ್ಗೆ ಹೋಗೋಕ್ಕೆ ಮನಸ್ಸು ಬರಲ್ಲ. ಯಾಕೆ ಮನಸ್ಸು ಬರಲ್ಲ ಅಂದರೆ, ಅಪರಾಧಗಳು ನಮ್ಗೆ ಜ್ಞಾಪಕ ಬಂದಾಗ ದೇವರ ಹತ್ರ ಕ್ಷಮೆ ಕೇಳೋಕ್ಕೆ ನಮಗೆ ಧೈರ್ಯ ಬರಲ್ಲ. ಅದೇ ರೀತಿಯಾಗಿ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಾವು ಮಾಡೋ ತಪ್ಪುಗಳು, ಆ ತಪ್ಪುಗಳಿಂದ ಅಪರಾಧಗಳು ದೇವರ ಹತ್ರ ಹೋಗೋಕ್ಕೆ ಬಿಡಲ್ಲ. ಅವು ನಮ್ಮನ್ನು ತಡೆ ಮಾಡ್ತಾ ಇರ್ತವೆ. ಅದೇ ರೀತಿಯಾಗಿ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನೋಡಿ, ನಾವು ಮಾಡೋ ತಪ್ಪುಗಳು ಅಪರಾಧಗಳು ದೇವರ ಹತ್ರ ಹೋಗಿ ಕ್ಷಮೆ ಕೇಳೋಕ್ಕೆ ನಮಗೆ ಅಡ್ಡ ಬರ್ತವೆ. ಆಲೋಚನೆ ಮಾಡ್ದಂಗೆ ಸೈತಾನನು ನಮ್ಮ ಆ ಪಾಪಗಳು ಅಪರಾಧಗಳ ಮಧ್ಯೆ ತಂದಿಟ್ಟು ನಾವು ದೇವರ ಬಳಿ ಕ್ಷಮೆ ಕೇಳೋಕ್ಕೆ ಅವಕಾಶ ಕೊಡೋದಿಲ್ಲ. ಅವು ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನೋಡಿ, ನಾವು ಕ್ಷಮೆ ಕೇಳೋಕ್ಕೆ ಹೋಗೋಣ ಅಂದ್ರೂ ಆ ಸೈತಾನವನ್ನು ಏನು ಮಾಡ್ತಾನೆ, ಆ ತಪ್ಪುಗಳನ್ನ ಒಪ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಆ ರೀತಿಯಾಗಿ ಆತನ ಮುಖಕ್ಕೆ ಅಡ್ಡವಾಗಿವೆ. ನಾವು ಕೇಳೋಕ್ಕೆ ಹೋಗೋಕ್ಕೆ ನಮ್ಮ ಮುಖಕ್ಕೆ ನಾವೇ ಆ ಪಾಪಗಳಿಂದ ನಾವು ದೂರ ಆಗ್ತೀವಿ. ಅದೇ ರೀತಿಯಾಗಿ ಕೀರ್ತನೆಗಳು 95ನೇ ಅಧ್ಯಾಯ 7ನೇ ವಚನದಲ್ಲಿ, ನೀವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟಿದ್ದರೆ ಎಷ್ಟೋ ಒಳ್ಳೆಯದು. ನೋಡಿ, ದೇವರ ವಿಚಾರದಲ್ಲಿ ನಾವು ಎಷ್ಟು ಆಸಕ್ತರಾಗಿರಬೇಕು ಅಂದರೆ, ದೇವರು ನಮ್ಮನ್ನು ಪರೀಕ್ಷೆ ಮಾಡೋದು ಹೇಗೆ ಅಂದರೆ, ಇದೇ ರೀತಿಯಾಗಿ ನಾವು ಮಾಡುವ ತಪ್ಪುಗಳು ಅಪರಾಧಗಳಿಂದ ನಾವು ದೂರ ಹೋಗ್ತೇವೆ ಹೊರತು ದೇವರಿಗೆ ಹತ್ರ ಆಗೋದಿಲ್ಲ. ಸೊ ಕೀರ್ತನೆಗಳು 95ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈಗಳಿಗಿರುವ ಹಿಂಡು ಆಗಿದ್ದೇವೆ. ಇವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ನೋಡಿ, ನಮ್ಮ ಕರ್ತನಾದ ದೇವರು, ಆತನು ಪಾಲಿಸುವ ಪ್ರಜೆಗಳು ನಾವು. ದೇವರು ನಮ್ಮನ್ನು ಅನುಕ್ಷಣವೂ ಅನುದಿನವೂ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಯಾವಾಗಲೂ ಕಾಯ್ತಾ ಇರ್ತಾರೆ ದೇವರು. ಆತನ ಕೈ ಕೆಳಗಿರುವ
ಆತನ ಕೈ ಕೆಳಗೆ ಇರುವ ಹಿಂಡು ಆಗಿದ್ದೇವೆ. ಹೌದು, ನಾವು ಯಾವಾಗಲೂ ಆತನ ಕೈ ಕೆಳಗೆ ಇರೋರು ಆಗಿದ್ದೇವೆ. ನಾವು ಎಷ್ಟು ದಿನ ಆತನ ಕೈ ಕೆಳಗಿರ್ತೀವೋ ಸುರಕ್ಷಿತವಾಗಿರ್ತೀವಿ. ಸುರಕ್ಷಿತವಾಗಿರಬೇಕಾದ್ರೆ ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗಳಿಗೆ, ದೇವರ ಶಬ್ದಕ್ಕೆ ನಾವು ಕಿವಿಗೊಟ್ಟು ಎಚ್ಚರಿಕೆಯಾಗಿದ್ದರೆ ನಾವು ಅನುಕ್ಷಣವೂ ಸುರಕ್ಷಿತರಾಗಿರ್ತೇವೆ ದೇವರ ವಿಚಾರದಲ್ಲಿ. ಅದೇ ರೀತಿಯಾಗಿ ಮಾರ್ಕನು ಅಧ್ಯಾಯದಲ್ಲಿ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನ. ಆತನು ಇನ್ನೂ ಮನುಷ್ಯನೊಳಗಿಂದ ಹೊರಡುವಂತೆ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಅದರ ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ ಇವೆ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ನೋಡಿ, ಇಲ್ಲಿ ಮಾರ್ಕನು ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ ದೇವರು ನಮ್ಮ ವಿಚಾರವಾಗಿ ಏನು ಹೇಳ್ತೀವಿ ಅಂದರೆ, ನಾವು ಮಾಡಿದ ಅಪರಾಧಗಳು, ತಪ್ಪುಗಳ ನಿಮಿತ್ತ ಪ್ರೀತಿಯ ಕುರಿತು ಇಲ್ಲಿ ಬರೆದಿದೆ. ಆತನ ನಮ್ಮ ಹೃದಯದೊಳಗಿಂದ ಹೊರಡುವ ಪ್ರತಿಯೊಂದು ಮಾತನ್ನು, ಮನುಷ್ಯನೊಳಗಿಂದ ಹೊರಡುವಂಥ ಪ್ರತಿಯೊಂದು ಮಾತನ್ನು ಅದು ಹೊಲೆ ಮಾಡುವಂಥದ್ದು. ಅದು ಯಾವಾಗಲೂ ಮನಸ್ಸಿನ ಒಳಗಿಂದ ಬರುವಂಥ ಮಾತೇ ಆಗಿರುತ್ತೆ. ಅವು ಹೆಂಗಿರ್ತಾವಂದರೆ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಅದರ ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ ಇವೆ ಹೀಗಿರ್ತವೆ. ಮನುಷ್ಯನ ಆಲೋಚನೆಗಳು, ದೇವರಿಂದ ಯಾವಾಗ ದೂರವಾಗ್ತೀವಿ, ದೇವರ ಪ್ರೀತಿಯಿಂದ ಯಾವಾಗ ದೂರವಾಗ್ತೀವೋ, ಮನುಷ್ಯನ ಒಳಗಿಂದ ಹೃದಯದ ಒಳಗಿಂದ ಬರುವಂಥ ಮಾತುಗಳು, ಆಲೋಚನೆಗಳು ಈ ಥರ ಇರ್ತವೆ. ಕಳ್ಳತನ ಆಗಲಿ, ಸುಲಿಗೆ ಆಗಲಿ, ಕೊಲೆ ಆಗಲಿ, ಹೊಟ್ಟೆ ಕಿಚ್ಚು, ಬಂಡತನ, ಬೈಗಳು, ಆ ಥರ ಅವು ಕೆಟ್ಟದಾಗೇ ಇರ್ತವೆ. ಈ ವಿಷಯಗಳೆಲ್ಲ ಬರೋದು ಅವನ ಮನಸ್ಸಿನೊಳಗಿಂದ, ಅವನ ಆಲೋಚನೆ ಮಾಡುವ ವಿಚಾರದಲ್ಲಿ. ದೇವರ ವಿಚಾರದಲ್ಲಿ ನಾವು ಯಾವತ್ತೂ ದೇವರ ವಾಕ್ಯಗಳು ವಿಧೇಯರಾಗಿದ್ದು ಪ್ರಾರ್ಥನೆಯಲ್ಲಾಗಲಿ, ಅನುಕ್ಷಣ ನಾವು ಯಾವಾಗ ಎಚ್ಚರಿಕೆಯಿಂದ ಇರ್ತೀವೋ ಆವಾಗಲೇ ನಮಗೆ ದೇವರು ನಮ್ಮ ಸಂಗಡ, ಪವಿತ್ರಾತ್ಮನ ಮೂಲಕ ನಮ್ಮ ಸಂಗಡ ಇರೋದು. ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ದೇವರನ್ನು ನೆನೆಸಿಕೊಂಡು ಮಾಡಿದರೆ ಅದೊಂದು ದೇವರ ವಿಚಾರದಲ್ಲಿ ಒಳ್ಳೆಯದೆಂದು ನಾನು ಭಾವಿಸ್ತೇನೆ. ಧನ್ಯವಾದಗಳು.